ಎಲ್ಲರಿಗೂ ನಮಸ್ಕಾರಗಳು. ನಾನು ಸಾವಿತ್ರಿ ಅಂತ. ನವರಾತ್ರಿ ನಿಮಿತ್ತವಾಗಿ ಮೊದಲನೆಯ ದಿನಕ್ಕೆ ತಮ್ಮೆಲ್ಲರಿಗೂ ಅನಂತವಾದಂತಹ ಭಕ್ತಿಯ ಶರಣಾರ್ಥಿಗಳನ್ನು ನಾನು ತಿಳಿಸುತ್ತಾ, 12ನೇ ಶತಮಾನದ ಶಿವಶರಣೆ, ಪ್ರಸಿದ್ಧ ವಚನಗಾರ್ತಿ, ಕನ್ನಡದ ಮೊತ್ತ ಮೊದಲ ಕವಿಯತ್ರಿ ಈ ಅಕ್ಕಮಹಾದೇವಿಯ ಕುರಿತಾಗಿ ತಮಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಇದು ಅನುಕೂಲ. ವಿದ್ಯಾರ್ಥಿಗಳು ಕೂಡ ನಮ್ಮ ಪಠ್ಯಕ್ಕೆ ಹಚ್ಚಿದಂತಹ ಅಕ್ಕಮಹಾದೇವಿಯ ಕುರಿತಾಗಿ ಅನೇಕ ವಚನಗಳು ನಮ್ಮ ಪಠ್ಯಕ್ಕೆ ಇದ್ದಾವೆ. ಅದರಲ್ಲಿ ಈ ಅಕ್ಕಮಹಾದೇವಿ ಕುರಿತಾಗಿ ಬರೆದಂತಹ ಅನೇಕ ನಾಟಕಗಳು, ಕಾದಂಬರಿಗಳು, ಜಾನಪದ ಸಾಹಿತ್ಯ, ಇವುಗಳು ಅಕ್ಕಳು ನಡೆದು ಬಂದಂಥ ಇತಿಹಾಸವನ್ನು ನಮಗೆ ಮೆಲುಕು ಹಾಕಿ ಸಾಗಲೇಬೇಕಾಗ್ತಾ ಇದೆ. ಅದರಲ್ಲಿ ಅಕ್ಕಳು ಬರೆದಂತಹ 434 ವಚನಗಳು ನಮಗೆ ಸಿಕ್ಕರೆ, ಇನ್ನೊಂದು ಕಡೆ 550 ಅಂತಂದು ಹೇಳ್ತಾ ಇದ್ದಾರೆ. ಬಸವರಾಜ್ ಅವರು ಬರೆದಂತಹ 368 ವಚನಗಳು ಒಂದೇ ಪುಸ್ತಕದಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಅಕ್ಕಳು ಬರೆದಂತಹ ಯೋಗಾಂಗ ತ್ರಿವಿಧಿ ಆಗಿರ್ಬೋದು, ಸೃಷ್ಟಿಯ ವಚನಗಳು ಆಗಿರ್ಬೋದು, ಅಕ್ಕನ ಪೀಠಿಕೆಗಳು ಆಗಿರ್ಬೋದು, ಅಕ್ಕನ ಹಾಡುಗಳು ಆಗಿರ್ಬೋದು, ಇವೆಲ್ಲವೂ ಅಕ್ಕನ ವಚನಗಳೇ ಒಂದು ದೊಡ್ಡದಾದಂತಹ ಮಹಾನ್ ಕಾವ್ಯ. ಅಕ್ಕನ ಜೀವನದ ಅನುಭವವೇ ಒಂದು ಅನುಭವವಾಗುತ್ತದೆ ಅಂತ. ಇಲ್ಲಿ ಶರಣರು ತಮ್ಮ ಜೀವನದ ಕಥೆಯನ್ನು ಬರೆಯಲಿಲ್ಲ, ಆತ್ಮಕಥೆಯನ್ನು ಅವರು ಯಾರೂ ಬರೆಯಲಿಲ್ಲ. ಅವರು ಬರೆದಂತಹ ವಚನಗಳ ಆಧಾರದ ಮೇಲೆ ನಾವು ಪರಿಷ್ಕರಿಸಿ ಒಂದು ಜೀವನವನ್ನು ಉಲ್ಲೇಖಿಸಿದವರೇ ಈ ಶೂನ್ಯ ಸಂಪಾದನೆಕಾರರ ಒಂದು ದೊಡ್ಡದಾದಂತಹ ಕೆಲಸ ಆಗಿದೆ. ಅದು ಇರಲಿ. ಹಾಗಾದರೆ ಅಕ್ಕಮಹಾದೇವಿ 1160ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಅವಳು ಹುಟ್ಟುತ್ತಾ ಇದ್ದಾಳೆ. ತಂದೆ ಓಂಕಾರ ಶೆಟ್ಟಿ ಅಂತಂದ, ಇನ್ನೊಂದು ಕಡೆ ನಿರ್ಮಲ ಶೆಟ್ಟಿ ಅಂತ, ತಾಯಿ ಸುಮತಿ ಅಂತಂದ, ಇನ್ನೊಂದು ಕಡೆ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಪುಸ್ತಕದಲ್ಲಿ ಲಿಂಗಮ್ಮ ಅನ್ನುವಂಥ ಒಂದು ಹೆಸರನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಕ್ಕಮಹಾದೇವಿಯ ಒಂದು ಬಾಲ್ಯ ಜೀವನ, ಅವಳು ಯಾವಾಗಲೂ ಕೂಡ ಶಿವಲಿಂಗದ ಜೊತೆನೇ ಆಟ ಆಡೋದನ್ನು ನೋಡಿ ಈ ತಂದೆ ತಾಯಿಗಳು ಏನಂತ ಹೇಳ್ತಾ ಇದ್ದಾರೆ, ಓ ಬೇಗ ಬಾರಮ್ಮ ಅಂತಂದು ಹೇಳಿದಾಗ ಮತ್ತು ಅವಳು ಬರೋದನ್ನೇ ಇಲ್ಲ. ಆ ಶಿವಲಿಂಗದ ಜೊತೆ ಆಟನೇ ಆಡುವಂಥ ಮೈ ಮರೆತು ಆಟ ಆಡೋದನ್ನು ನೋಡಿ ತಂದೆ ತಾಯಿಗಳು ಅದ್ರ ಜೊತೆಗೇನೆ ನೀನು ಮದುವೆ ಮಾಡಿಕೊಡ್ತೀವಿ ಬಿಡು ಅಂತಂದು ಹೇಳಿದಾಗ ಅದನ್ನೇ ನಿಜ ಅಂತಂದು ತಿಳಿದುಕೊಂಡು ಅಕ್ಕಮಹಾದೇವಿ ಹಾಗೆ ಬೆಳೀತಾ ಬೆಳೀತಾ ಹೋಗ್ತಾ ಇದ್ದಾಳೆ. ಇಲ್ಲಿ ಅಕ್ಕಮಹಾದೇವಿ ಏನಾಗ್ತಾ ಇದ್ದಾಳಪ್ಪ, ಹೀಗೆ ಬೆಳೆದು ಮಹಾನ್ ಸುಂದರವಾದಂತಹ ರೂಪವನ್ನು ಹೊಂದಿದಂತಹ ಅಕ್ಕಮಹಾದೇವಿ ಆ ಊರಿನ ಒಬ್ಬ ಕೌಶಿಕ ಮಹಾರಾಜನ ಕಣ್ಣಿಗೆ ಅಕ್ಕಮಹಾದೇವಿ ಬೀಳ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಈ ಅಕ್ಕಮಹಾದೇವಿಯನ್ನು ಒಲಿಸ್ಕೊಂಡು ತನ್ನ ಮಹಾರಾಣಿಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಆ ಕೌಶಿಕ ಮಹಾರಾಜನ ಒಂದು ದೃಷ್ಟಿ, ಹೇಗಾದರೂ ಮಾಡಿ ಮದುವೆ ಆಗಬೇಕು ಅಂತ. ಆದರೆ ಅಕ್ಕಮಹಾದೇವಿಗೆ ಇದು ಯಾವುದೂ ಇಷ್ಟ ಇದ್ದಿರೋದೇನೇ ಇಲ್ಲ. ತನ್ನ ಪತಿ ಆ ಶಿವ, ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿ ಅಂತಂದು ತಿಳಿದುಕೊಂಡಂತಹ ಅಕ್ಕನ ಅರಿವಿನ ಭಾವದ ಗಂಡ ಇಲ್ಲಿ ಚನ್ನಮಲ್ಲಿಕಾರ್ಜುನನೇ ಆಗಿದ್ದಾನೆ ಅಂತ. ಅವಲ್ಲಿ ಲೌಕಿಕವಾದಂತಹ ಪತಿಯಲ್ಲ, ಅಲೌಕಿಕವಾದಂತಹ ಒಂದು ಆಧ್ಯಾತ್ಮಿಕಕ್ಕೆ ನಿಲುಕಿದಂತಹ ಅಕ್ಕನ ವೈಚಾರಿಕ ಪ್ರಜ್ಞೆಯನ್ನು, ಅವಳಲ್ಲಿರುವಂತಹ ಭಾವವನ್ನು ನಾವು ಗುರುತಿಸಿದಾಗ ಎಂತಹ ಮಹಾನ್ ವ್ಯಕ್ತಿ ಆಗಿ ಹೋಗಿದ್ದಾರೆ ಅಂತ. ಅಕ್ಕಳು ಹಾಕಿಕೊಂಡಂತಹ ಈ ಮಾರ್ಗ ನಮ್ಮೆಲ್ಲರ ಇವತ್ತಿನ ಒಂದು ಶಿವಶರಣೆಯರಿಗೆ, ಇವತ್ತಿನ ಒಂದು ಮಹಿಳೆಯರಿಗೆ ನಿಜಕ್ಕೂ ಒಂದು ಧೈರ್ಯವನ್ನು ಹುಟ್ಟಿಸುವಂತಹ ಒಂದು ವಚನಗಳು ನಮಗೆ ಪಚನವಾಗಬೇಕು ಅಂತಂದು ಯಾವಾಗಲೂ ನನಗೆ ಒಂದು ಗುರುಗಳು ಹೇಳ್ತಾ ಇದ್ರು, ವಚನಗಳು ಪಚನ ಆಗಬೇಕು ಅಂತಂದು. ನಾನಿಲ್ಲಿ ಆ ಮಾತನ್ನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಕೌಶಿಕ ಮಹಾರಾಜನಿಗೆ ಕೌಶಿಕ ಮಹಾರಾಜನಿಗೆ ಇರುವಂಥ ಅನೇಕ ಶಾಸನಗಳು ನಮಗೆ ಸಿಗ್ತಾ ಇದ್ದಾವೆ. ಅದರಲ್ಲಿ ತಾಳಗುಂದ ಶಾಸನ, 1168ರ ಬಳ್ಳಿಗಾವೆಯ ಶಾಸನ, ಶಿಕಾರಿಪುರ ಶಾಸನ ಮತ್ತು ಕ್ರಿಸ್ತ ಶಕ 1165ರ ಬಿಜ್ಜಳನ ಕಾಲದ ಶಾಸನಗಳು ನಮಗೆ ಈ ಕೌಶಿಕ ಮಹಾರಾಜನ ಕುರಿತಾಗಿ ಉಲ್ಲೇಖವನ್ನು ನಮಗೆ ಮಾಡ್ತಾ ಇದ್ದಾವೆ ಅಂತ. ಅಕ್ಕನ ಕುರಿತಾಗಿ ಅನೇಕ ಕಾದಂಬರಿಗಳು, ನಾಟಕಗಳು, ಅನೇಕಗಳು ಉಲ್ಲೇಖಗಳನ್ನು ನಾನಿಲ್ಲಿ ಮಾಡಲಾರದೆ ಅಕ್ಕನ ಒಂದೆರಡು ವಚನಗಳನ್ನು ನನಗೆ ಹೇಳಲಿಕ್ಕೆ ನಾನಿಲ್ಲಿ ಹಾತೊರಿತಾ ಇದೆ ನನ್ನ ಮನಸ್ಸು. ಅಕ್ಕಳ ನಡೆದುಕೊಂಡು ಬಂದಂತಹ ಒಂದು ವನ
ಕಲ್ಯಾಣದಿಂದ ಕದಡಿಯಿಂದ ಕಲ್ಯಾಣ, ಇದು ಹುಟ್ಟು ಮತ್ತು ಸಾವಿನ ಒಂದು ಪ್ರತೀಕ ಅಂತ ಒಂದು ಅರಿವಿನ ಭಾವ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅಂತ. ಅಕ್ಕನ ಒಂದು ಕೌಶಿಕ ಮಹಾರಾಜನ 3 ಕಂಡೀಷನ್, ಆಕೆ ಒಪ್ಪಿಗೆ ಇಲ್ಲದೇ ಇದ್ರೂ ಕೂಡ 3 ಕಂಡೀಷನ್ಗಳನ್ನು ಹಾಕಿ ಬರ್ತಾ ಇದ್ದಾಳೆ. ಗುರು ಲಿಂಗ ಜಂಗಮಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ತರಬಾರ್ದು ಅನ್ನುವಂಥ ಕೌಶಿಕ ಮಹಾರಾಜನಿಗೆ ಕಂಡೀಷನ್ ಹಾಕಿ ಬರ್ತಾ ಇದ್ದಾಳೆ, ಅರಮನೆಗೆ ಬರ್ತಾ ಇದ್ದಾಳೆ. ಅವಳು ಯಾವಾಗಲೂ ಕೂಡ ತುಂಬ ಭಕ್ತಿಯನ್ನು ಹೊಂದಿದಂಥವಳು. ಗುರುಗಳನ್ನು ಆಧರಿಸಿನೇ ಅವಳು ಏನಾದರೂ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂತಹ ಆ ಅಕ್ಕಮಹಾದೇವಿ ಆ ದಿವಸ ಶಿವಲಿಂಗದಲ್ಲಿನ ತಲ್ಲೀನರಾಗಿ ಶಿವಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರಪ್ಪ ಅಂದರೆ ಆ ಕೌಶಿಕ ಮಹಾರಾಜ ಅಕ್ಕಮಹಾದೇವಿಗೆ ಮೋಹಿತನಾಗಿ ಅವಳನ್ನು ತಪ್ಕೊಂಡು ಬಿಡ್ತಾ ಇದ್ದಾನೆ. ಶಿವಲಿಂಗ ವ್ರತ ಅವಳಿಗೆ ಏನಾಗ್ಬಿಡ್ತದಪ್ಪ ಅಂತಂದರೆ ಅಲ್ಲಿ ನಿಯಮ ಮುರಿದು ಬಿಡ್ತಾ ಇದ್ದಾನೆ. ಅವಳು ಮೊದಲೇ ಹೇಳಿರ್ತಾಳೆ, ನಾನಾಗಲೇ ಒಪ್ಪುವವರೆಗೆ, ನನ್ನ ಬರುವವರೆಗೆ ನೀ ನನ್ನನ್ನು ಮುಟ್ಟಬೇಡ ಅಂಥೇಳಿ ಕಂಡೀಷನನ್ನು ಹಾಕಿ ಬಂದಿರ್ತಾ ಇದ್ದಾಳೆ. ಆದರೆ ಈ ಕೌಶಿಕ ಮಹಾರಾಜ ತನ್ನ ಮಹಾರಾಣಿಯಾದಂತಹ ಆ ಅಕ್ಕಮಹಾದೇವಿಯನ್ನು ಮುಟ್ಟಿ ಆ ಕಂಡೀಷನ್ಗಳನ್ನು ಮುರಿದಾಗ ಅಕ್ಕಮಹಾದೇವಿಗೆ ಭಾಳಷ್ಟು ಬೇಜಾರಾಗ್ತದೆ. ಬೇಜಾರಾಗಿ ಆ ಅರಮನೆಯನ್ನು ಬಿಡುವಂಥ ತ್ಯಜಿಸುವಂಥ ಪ್ರಸಂಗ ಬರ್ತಾ ಇದೆ. ಈ ಕೌಶಿಕ ಮಹಾರಾಜ ಯಾರಪ್ಪ ಅಂತಂದರೆ ಜೈನರಲ್ಲಿ ಇದ್ದಿರ್ತಾರೆ. ಜೈನರಲ್ಲಿ ಶ್ವೇತಾಂಬರ ಮತ್ತು ದಿಗಂಬರರು ಅಂತಂದಿದ್ದಿರ್ತಾರೆ. ಅವಳಿಗೆ ಆ ಒಂದು ಗುರುಗಳು ಒಂದು ಅನುಕರಣೆ ಅವಳಿಗೆ ಇತ್ತ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಸಾಮಾನ್ಯವಾಗಿ ನಾವು ಗಂಡರ ಮೇಲೆ ಕೋಪಿಸ್ಕೊಳ್ತೇವೆ. ಏನಾದರೂ ಒಂದು ಕೋಪದಿಂದ ಈ ವಸ್ತು ನಿಂದನ ತಗೋ ಅಂತೇಳಿ ತೆಗೆದು ಬಿಚ್ಚಿ ಒಗೆಯೋದಿಲ್ಲವೇ? ಹಾಗೇನಾದರೂ ಅಕ್ಕ ತನ್ನ ಬಟ್ಟೆಯನ್ನು ಬಿಚ್ಚಿ ಒಗದ್ಲ ಅಂತೆ ನನ್ನ ಒಂದು ವೈಯಕ್ತಿಕವಾದಂಥ ಪ್ರಶ್ನೆ. ಆದರೆ ಅರಮನೆಯನ್ನು ತ್ಯಜಿಸಿ ಹೋಗುವಂತಹ ಸಂದರ್ಭದಲ್ಲಿ ಅವಳು ಏನಪ್ಪ ಅಂತಂದರೆ ಆ ಬಟ್ಟೆಯನ್ನು ಧರಿಸಿನೇ ಹೋದಂತಹ ಉಲ್ಲೇಖಗಳ ಇವಳು ಬರೆದಂತಹ ನಮಗೆ ಅನೇಕವಾದಂತಹ ವಚನಗಳು ನಮಗೆ ಉಲ್ಲೇಖವನ್ನು ಮಾಡುತ್ತವೆ ಅಂತ. ಹೇಗೆ ಆಕೆ ಹೋಗಲಿಕ್ಕೆ ಸಾಧ್ಯ? ಆ ಬಟ್ಟೆಯನ್ನು ಬಿಚ್ಚಿ ಕಳಚಿ ಅಷ್ಟು ದೂರಕ್ಕೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಡ್ಕೊಂತ ಹೇಗೆ ಹೋಗಲಿಕ್ಕೆ ಸಾಧ್ಯ ಅಂತ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶೀತಕ್ಕೆ ಬಿಸಾಟ ಬಟ್ಟೆಗಳು ಉಂಟು, ಚೆನ್ನಮಲ್ಲಿಕಾರ್ಜುನನೇ ಎನ್ನ ಆತ್ಮ ಸಂಘಾತಕ್ಕೆ ಉಂಟು ಅಂತಂದು ಹೇಳುವಂಥ ಈ ಒಂದು ವಚನವನ್ನು ನೋಡಿದಾಗ ಅವಳ ನಿಜಕ್ಕೂ ಕೂಡ ಈ ಬಟ್ಟೆಯನ್ನು ಆಕೆ ಕಳಚಿ ಹೋಗಿಲ್ಲ ಅಂತಂದು ನಮ್ಗೆ ಅರ್ಥ ಆಗ್ತಾ ಇದೆ. ಹಸಿವು ಆದರೆ ನಾನು ಭಿಕ್ಷೆ ಬೇಡಿ ನಾ ತಿಂತೀನಿ, ನೀರಡಿಕೆ ಆದರೆ ನನಗೆ ಹಳ್ಳಗಳಿದಾವೆ, ಕೆರೆಗಳಿದಾವೆ, ಬಾವಿಗಳು ಇದ್ದಾವೆ, ನನಗೆ ಶೀತ ಆದರೆ, ನನಗೆ ನೆಗಡಿ ಆದರೆ ಜನರು ಬಿಸಾಕಿದಂತಹ ಬಟ್ಟೆಗಳು ಇದ್ದಾವೆ. ಇವೆಲ್ಲವಕ್ಕಿಂತ ನನ್ನ ಜೊತೆಗೆ ನನ್ನ ಚೆನ್ನಮಲ್ಲಿಕಾರ್ಜುನನು ಇದ್ದಾನೆ, ನೀವಾರು ನನ್ನ ಬಗ್ಗೆ ಚಿಂತಿಸಿಬೇಡ ಓ ಅವಗಳಿರ ಅಂತಂದ ಹೇಳುವಂತಹ ಅಕ್ಕಳ ಒಂದು ಭಾವದ ಒಂದು ತುಡಿತ, ಒಂದು ಮಿಡಿತವನ್ನು ನೋಡಿದಾಗ ಎಂತಹ ಒಂದು ಪರಿಸ್ಥಿತಿಯಲ್ಲಿ ಅಕ್ಕ ಇದ್ದಳು ಅನ್ನೋದನ್ನೇ ನೆನಪಿಸ್ಕೊಂಡ್ರೆ ನಮಗೆಲ್ಲರಿಗೂ ಕಂಗಳಲ್ಲಿ ನೀರು ತರಿಸದೇ ಇರಲಾರು. ಅವಳಿಗೆ ಎಷ್ಟೊಂದು ನಿಂದನೆ ಮಾಡಿರ್ಬೋದು, ಎಷ್ಟೊಂದು ಚುಚ್ಚು ನುಡಿಗಳನ್ನು ಅವಳು ಕೇಳಿರ್ಬೋದು, ಎಷ್ಟು ಮಾತಾಡಿರ್ಬೋದು. ಅವೆಲ್ಲವನ್ನ ಆಕೆ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ. ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆ ಎಂತಯ್ಯ ಅಂತ. ನೋಡಿ, ಅಕ್ಕಳಲ್ಲಿರುವಂತಹ ಈ ಒಂದು ವಚನವನ್ನು ನೋಡಿದರೆ ಏನು ಅನಿಸ್ತದ ನೋಡು. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಎಂದು ತಂದೆ ತಾಯಿಗಳಿಗೆ, ಅಲ್ಲಿರುವಂತಹ ಜನರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಆಕೆ ಅರಮನೆಯನ್ನು ತ್ಯಜಿಸಿ ಹೋಗುವಂತಹ ಒಂದು ಪ್ರಸಂಗ ಬರ್ತಾ ಇದೆ. ಸ್ತುತಿ ನಿಂದೆಗಳು ಸಮಾಜದಲ್ಲಿ ಇರುವವೇ. ಹೇಗಿದ್ರೂ ಸಮಾಜ ನಮ್ಮನ್ನು ಸುಮ್ಮನೆ ಬಿಡೋದನ್ನೇ ಇಲ್ಲ, ಆಡ್ಕೊಳ್ತದ. ತಲೆ ತಗ್ಗಿಸಿ ನಡೆದ್ರೆ ತಲೆ ಹೆಂಗೆ ತಗ್ಗಿಸಿ ನಡೀತಾ ಇದ್ದಾಳೆ ನೋಡು ಅಂತದ. ತಲೆ ಎತ್ತಿ ನಡೆದರೆ ಹೇಗೆ ತಲೆ ಎತ್ತಿ ನಡೀತಾ ಇದ್ದಾರೆ ನೋಡು ಅನ್ನುವಂಥ ಇಂಥ ಒಂದು ಕಾಲದಲ್ಲಿ, ಅವಾಗಿನ ಕಾಲದಲ್ಲಿ
ಆ ಅಕ್ಕಮಹಾದೇವಿ ಹೇಗೆ ಬಟ್ಟೆಯನ್ನು ಬಿಚ್ಚಿ ನಡೀತಾ ಇದ್ದಾಳ್ರಿ, ಹೇಗೆ ನಡೀತಾ ಇದ್ದಾಳ್ರಿ ಅಕ್ಕ, ಇದು ಎದ್ದಕ್ಕೂ ಸುಳ್ಳು ಅನ್ನಿಸ್ತದ ನನಗೆ. ಆದರೆ ಸಿಟ್ಟಿನಿಂದ ಒಂದಿಟ್ಟು ಒಗ್ದಿರ್ಬೋದು, ಎಲ್ಲಿ ಅಂತಃಪುರದ ಒಳಗಡೆ ಇದ್ದಿರ್ಬೋದು, ಆದರೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಅವಳು ಯಾವಾಗಲೂ ಬಟ್ಟೆಯನ್ನು ಕಳಚಿ ಹೋಗೇ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ. ಅಷ್ಟೇ ಅಲ್ಲದೆ ಅವಳಿಗೆ ಹೇಳ್ತಾ ಇದ್ದಾಳೆ, ಸ್ತುತಿ ನಿಂದೆಗಳು ಬಂದರೆ ಭಕ್ತ ಬಿದ್ದುದಾದರೆ ಭಕ್ತಿ ಸಾಧನೆಗೆ ಸಾಧ್ಯವಿಲ್ಲ ಅಂತ. ಸ್ತುತಿ ನಿಂದೆ ಮನುಷ್ಯನ ಸಮಾಜದಲ್ಲಿಯೂ ಸಹಜ. ಭಕ್ತಿಯ ಉನ್ನತಿಯನ್ನೇರಿದ ಜನಕ್ಕೆ ಸ್ತುತಿ ನಿಂದೆಗಳೇ ಮೂಲ ತವನಿಧಿ ಆಸ್ತಿ. ಇಂಥ ಜನರ ನಡುವೆ ವಾಸಿಸುವುದು ಕ್ರೂರ ಮೃಗಗಳ ಜೊತೆ ನಡೆಯುವುದು ವಾಸಿಸಿದಂತೆ. ಆದರೂ ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ಬೆಟ್ಟದಲ್ಲಿ ಮೃಗಗಳಿರುವುದು ಸಹಜವೇ, ಸಮುದ್ರದ ತಡಿಯಲ್ಲಿ ನೊರೆ ತೊರೆಗಳಿರುವುದು ಸಹಜವೇ, ಸಂತೆಯಲ್ಲಿ ಗದ್ದಲಗಳು ಇರುವುದು ಸಹಜವೇ. ಹಾಗೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳಿಗೆ ನಾವು ಕೋಪವನ್ನು ತಾಳಲಾರದೆ ಸಮಾಧಾನವಾಗಿರುವುದೇ ಒಬ್ಬ ವ್ಯಕ್ತಿಯವಾದಂತಹ ದೊಡ್ಡ ಗುಣ. ಎಲ್ಲದಕ್ಕೂ ಸಹನೆ ಬೇಕು, ಸಮಾಧಾನ ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ವೈರಿತನದಿಂದ ಕಾಣಲಿಕ್ಕೆ ನಮ್ಮ ಮಾತುಗಳೇ ಕಾರಣ ಆಗಿದ್ದಾವೆ. ಅದಕ್ಕಾಗಿ ಅಕ್ಕಳ ಹಾಕಿಕೊಂಡಂತಹ ಈ ಮಾರ್ಗ ಇವತ್ತಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಕರಿಸುವಂತಹ, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತಹ ಈ ಒಂದು ಮಾತುಗಳು ನಿಜಕ್ಕೂ ನಮಗೆ ಅನುಕರಣೀಯವಾದಂಥದ್ದು. ಆಕೆ ಹೇಳ್ತಾ ಇದ್ದಾಳೆ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ನೂಲು ತನ್ನ ಸುತ್ತಿ ಸಾವಂತೆ ಸಾವ ತೆರನಂತೆ. ನೋಡಿ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ ಮನ ಬಂದುದು ಬಯಸಿ ಬೇವುತ್ತಿರುವೆನಯ್ಯ. ಎನ್ನ ಮನದ ನಿಯಮ ಏನು, ಎನ್ನ ಮನದ ನಿರಾಶೆಯ ನಿವಾರಿಸಿ ನಿಮ್ಮತ್ತ ತೋರ ಓ ಚನ್ನಮಲ್ಲಿಕಾರ್ಜುನ. ನೋಡಿ, ಜೇಡರ ಹುಳು ತನ್ನ ನೂಲಿನಲ್ಲಿ ತಾನೇ ಸುತ್ತಿ ಸುತ್ತಿ ಸಾವನ್ನ ತಂದುಕೊಡುವಂತೆ ನನ್ನ ಮನದಲ್ಲಿ ಬಂದುದನ್ನು ಬಯಸಿ ಬೇವುತ್ತಿರುವೆನಯ್ಯ. ನನ್ನ ಮನದಲ್ಲಿರುವ ನಿರಾಶೆಯನ್ನು ನಿವಾರಿಸಿ ನಿಮ್ಮತ್ತು ತೋರೋ ಚನ್ನಮಲ್ಲಿಕಾರ್ಜುನ ಎಂದು ಅಕ್ಕಳು ಹೇಳುತ್ತಾ ಇದ್ದಾಳೆ. ಅಕ್ಕಳ ವಚನಗಳಲ್ಲಿ ಪುರುಷ ಪ್ರಧಾನವಾದಂಥ ಸಮಾಜದ ಮೌಲ್ಯಗಳ ವಿರುದ್ಧ ಅರ್ಥಪೂರ್ಣವಾದಂತಹ ಪ್ರತಿಭಟನಾವಾದಂತಹ ಒಂದು ಧ್ವನಿ ನಮಗೆ ಕಂಡು ಬರ್ತಾ ಇದೆ. ಶರಣಸತಿ ಲಿಂಗಪತಿ ಭಾವ ಈ ಅಕ್ಕನ ವಚನಗಳಲ್ಲಿ ಪ್ರಧಾನವಾಗಿದೆ. ಜೀವಾತ್ಮ ಪರಮಾತ್ಮನನ್ನು ಸೇರುವಂತಹ ಆಶಯ, ಲಿಂಗಾಂಗ ಸಾಮರಸ್ಯದ ಒಂದು ಭಾವ ಇದರಲ್ಲಿ ಕಂಡು ಬರ್ತಾ ಇದೆ. ಕಾವ್ಯದ ಸೌಂದರ್ಯ ಇದೆ, ಅನುಭವ ತತ್ವ ಇದೆ, ಪ್ರೇಮದ ಉತ್ಕತೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆದ್ಯರ 60 ವಚನಗಳು ಅಕ್ಕಮಹಾದೇವಿ ಹೇಳುವಂತಹ ಒಂದು ವಚನ ನಮಗೆ ಕಟ್ಟಿಕೊಡ್ತಾ ಇದೆ. ಅಕ್ಕಮಹಾದೇವಿಯ ಅನೇಕ ವಚನಗಳನ್ನು ನಾವು ನೋಡುತ್ತಾ ಹೋದರೆ ಬಹಳಷ್ಟು ನಮಗೆ ಬಹಳಷ್ಟು ಅನುಭವವನ್ನು ನಮಗೆ ತಂದು ಕೊಡ್ತಾ ಇದೆ. ಅಂಗವ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು, ಮನವ ಅರಿವಿಂಗರ್ಪಿಸಿ ಮನಲಯವಾಯಿತು, ಭಾವವ ತೃಪ್ತಿಗರ್ಪಿಸಿ ಭಾವಲಯವಾಯಿತು, ಅಂಗ ಮನ ಭಾವ ಒಳಿದ ಕಾರಣ ಕಾಯ ಅಕಾಯವಾಯಿತು, ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವನಾಗಿ ಶರಣ ಸತಿ ಲಿಂಗಪತಿಯಾದೆನು. ಇದು ಕಾರಣ ಚನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳ ಹೊಕ್ಕು ಬೆರೆಸಿದೆನು ಅಂತ. ನೋಡಿ, ಶಿವಯೋಗದ ಲಿಂಗ ಧ್ಯಾನದಲ್ಲಿರುವಂತಹ ಈ ಅಕ್ಕ ಲಿಂಗ ಮತ್ತು ಅಂಗ ಈ ಎರಡೂ ಬೇರೆಯಲ್ಲ ಎನ್ನುವ ಭಾವ ಮೂಡಿದಾಗ ಈ ದೇಹಾಭಿಮಾನ ಅಳೆದು ಹೋಗ್ತಾ ಇದೆ. ಅಲೌಕಿಕ ಪರಮಾತ್ಮ ಅಥವಾ ಆಂತರಿಕವಾದಂತಹ ಪ್ರಜ್ಞೆಯ ಸಂಕೇತವಾದಂತಹ ಈ ಅರಿವು ಜಾಗೃತ ಸ್ಥಿತಿಗೆ ಮನಸ್ಸು ತಲುಪಿದಾಗ ಮಾತ್ರ ಅವನು ಇಲ್ಲಿ ಪತಿಯಾಗುತ್ತಾನೆ ಅಂತ. ಅಕ್ಕನ ಕಲ್ಪನಾತೀತವಾದಂತಹ ಸಮಾಜದಿಂದ ಹೊರಬಂದಂತಹ ಅಕ್ಕಳು ಈ ದೇಹ ಭಾವವನ್ನು ತೊರೆದು ಆ ಭಗವಂತನಲ್ಲಿ ಅಮೂರ್ತ ನಿರಾಕಾರ ಆ ಚನ್ನಮಲ್ಲಿಕಾರ್ಜುನನೊಂದಿಗೆ ಮದುವೆಯಾಗಿರುವೇನೋ ಎನ್ನುವಂತಹ ಅಂತರ
ಆ ಭಾವ ತೀವ್ರತೆ ಅಂತರ ಕುಗ್ಗಿ ಆ ಚನ್ನಮಲ್ಲಿಕಾರ್ಜುನನೇ ಹತ್ತಿರಕ್ಕೆ ಬಂದಂತೆ ಅಕ್ಕನಿಗೆ ಆಗ್ತಾ ಇದೆ. ಅಕ್ಕಳ ಅನುಭವದ ನುಡಿಗಳು ಒಂದನೋ ಎರಡನೋ ಅವನು ಹೇಳ್ಕೊತ ಹೋದರೆ ಭಾಳಷ್ಟು ನಮಗೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಮೈ ರೋಮಾಂಚನ ಆಗ್ತದೆ, ಕಂಗಳಲ್ಲಿ ನೀರನ್ನು ತರಿಸ್ತಾ ಇದ್ದಾವೆ.